ರಷ್ಯಾದೊಂದಿಗಿನ ಸುಮಾರು 4 ವರ್ಷಗಳ ಯುದ್ಧದ ನಂತರ ಉಕ್ರೇನಿಯನ್ನರು ದಂತಿದ್ದಾರೆ ಅಂತ ಉಕ್ರೇನಿಯನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಅವರು ಹೇಳಿದ್ದಾರೆ. ಆದರೆ ರಷ್ಯಾದ ಬೇಡಿಕೆಗಳಿಗೆ ಮಣಿಯುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಉಕ್ರೇನ್ನ ಸಾರ್ವಭೌಮತ್ವವನ್ನ ದುರ್ಬಲಗೊಳಿಸುವ ಯಾವುದೇ ರಾಜಿ ದೇಶವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ ಅಂತ ಒತ್ತಿ ಹೇಳಿರುವಂತಹ ವೊಲೋಡಿಮಿರ್ ಈಗ ಯುದ್ಧದ ಆಯಾಸ ಶರಣಾಗತಿಯಾಗಿ ಪರಿವರ್ತನೆಯಾಗೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಷ್ಯಾದ ಪೂರ್ಣ ಪ್ರಮಾಣದ ಆಕ್ರಮಣದ 4ನೇ ವಾರ್ಷಿಕೋತ್ಸವದ ಮುನ್ನಾ ದಿನದಂದು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದಂತಹ ಝೆಲೆನ್ಸ್ಕಿ ಈಗ ಸಂಘರ್ಷವು 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಉಕ್ರೇನಿಯನ್ ಸಮಾಜದಲ್ಲಿ ಅನುಭವಿಸ್ತಾ ಇರುವಂತಹ ತೀವ್ರತರದ ಆಯಾಸವನ್ನ ಒಪ್ಪಿಕೊಂಡಿದ್ದಾರೆ. ರಷ್ಯಾದ ಅಧ್ಯಕ್ಷ ಪುಟಿನ್ ವಿರುದ್ಧದ ಉಳಿವಿಗಾಗಿ ಹೋರಾಟವಾಗಿ ಈಗ ಝೆಲೆನ್ಸ್ಕಿ ತಮ್ಮ ದೇಶದ ಮೇಲೆ ಪದೇ ಪದೇ ಆಕ್ರಮಣ ಆಗ್ತಾ ಇದ್ರು, ಶರಣಾಗದೆ ದಿಟ್ಟತನದಿಂದ ಸಂಘರ್ಷವನ್ನ ರೂಪಿಸಿದ್ರು. ಪ್ರದೇಶವನ್ನ ಬಿಟ್ಟು ಕೊಡುವುದು ಅಥವಾ ಹೆದರಿ ಷರತ್ತುಗಳನ್ನ ಒಪ್ಪಿಕೊಳ್ಳುವುದು ಉಕ್ರೇನ್ ಮತ್ತು ಅದರ ಜನರಿಗೆ ಮಾಡುವಂತಹ ಅನ್ಯಾಯ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪುಟಿನ್ ಅಂದ್ರೆ ಯುದ್ಧ, ಇದೆಲ್ಲ ಅವನ ಬಗ್ಗೆಯೇ, ಎಲ್ಲವೂ ಒಬ್ಬನಿಗಾಗಿ ಮಾತ್ರ ಮತ್ತು ಅವನ ದೇಶದ ಜನರೆಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ. ಅವನು ಬಯಸಿದ್ದೆಲ್ಲವನ್ನ ನಾವು ಅವನಿಗೆ ನೀಡೋಕೆ ಸಾಧ್ಯವಿಲ್ಲ, ಯಾಕಂತಂದ್ರೆ ಅವನು ನಮ್ಮನ್ನ ಆಕ್ರಮಿಸಿಕೊಳ್ಳೋಕೆ ಬಯಸ್ತಾನೆ. ಅವನಿಗೆ ಬೇಕಾದ ಎಲ್ಲವನ್ನ ನಾವು ಕೊಟ್ರೆ ನಾವು ಎಲ್ಲವನ್ನ ಕಳೆದುಕೊಳ್ತೇವೆ, ನಾವೆಲ್ಲರೂ ಜನರು ಓಡಿ ಹೋಗ್ಬೇಕಾಗತ್ತೆ ಅಂತ ಉಕ್ರೇನಿಯನ್ ಅಧ್ಯಕ್ಷ ವೊಲೋಡಿಮಿರ್ ಅವರು ಹೇಳಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, ಕೆಎಸ್ ಆನಂದ್ ಕಡೂರು ಕ್ಷೇತ್ರ, ಎಚ್ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.